12 नंबर कोर्ट में राहुल गांधी का रेप केस चला था, याद है कि नहीं? राहुल गांधी ने एक लड़की के साथ बलात्कार किया था उत्तर प्रदेश में, ये बात याद है कि नहीं आपको? उस विषय में केस चला था। सुकन्या कौन है? सुकन्या के परिवार के साथ क्या हुआ? सुकन्या को क्यों मारा गया? सुकन्या के माता पिता को अगवा किसने किया? ಸತ್ಯಂ ಶಿವಂ ಸುಂದರಂ. ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಸಂದೀಪ್ ಪಾತ್ರರವರು ಒಂದು ಟಿವಿ ಡಿಬೇಟ್ ನಲ್ಲಿ ರಾಹುಲ್ ಗಾಂಧಿ ಅವರ ಮೇಲೆ ಸುಕನ್ಯಾ ದೇವಿ ಎಂಬ 25 ವರ್ಷದ ಹುಡುಗಿಯ ರೇಪ್ ಮತ್ತು ಹತ್ಯೆಯ ಆರೋಪವನ್ನು ಮಾಡ್ತಾರೆ. राहुल गांधी ने रेप किया, यह केस सुप्रीम कोर्ट तक गया, सुप्रीम कोर्ट तक गया। फिर सुकन्या देवी का मर्डर हुआ। कितनी प्रेस कॉन्फ्रेंस की इन्होंने, कितनी प्रेस कॉन्फ्रेंस की? ಉತ್ತರ ಪ್ರದೇಶದ ಸುಕನ್ಯಾ ದೇವಿ ಎನ್ನುವ 25 ವರ್ಷದ ಹೆಣ್ಣು ಮಗಳ ರೇಪ್ ಮಾಡಿ ಹತ್ಯೆಗೈಯಲಾಗಿದೆ ಎಂದು ಆರೋಪ ಮಾಡ್ತಾರೆ. ಹಾಗಾದ್ರೆ ಈ ರೇಪ್ ಮತ್ತು ಹತ್ಯಾಕಾಂಡ ನಡೆದಿದೆಯಾ? ರಾಹುಲ್ ಗಾಂಧಿ ಅವರ ಮೇಲೆ ಕೋರ್ಟ್ ಟ್ರಯಲ್ ಆಗಿಲ್ವಾ? ಸುಕನ್ಯಾ ದೇವಿ ಮತ್ತು ಅವಳ ತಾಯಿ ತಂದೆಯವರು ಎಲ್ಲಿ ಕಾಣೆಯಾಗಿದ್ದಾರೆ? ಸುಕನ್ಯಾ ದೇವಿ ಕಾಂಗ್ರೆಸ್ನ ಕಾರ್ಯಕರ್ತ ಬಲರಾಮ್ ಸಿಂಗ್ ಎನ್ನುವರ ಮಗಳು. ಬಲರಾಮ್ ಸಿಂಗ್ ಅವರು ಇಂದಿರಾ ಗಾಂಧಿಯ ಕಾಲದಿಂದಲೂ ಕಾಂಗ್ರೆಸ್ನ ಭಕ್ತರು. ಅದು 2006ನೇ ಇಸ್ವಿ ಸೋನಿಯಾ ಗಾಂಧಿ ಅವರ ಕಪಿಮುಷ್ಟಿಯಲ್ಲಿ ಕಾಂಗ್ರೆಸ್ ಮಂಚೂಣಿಯಲ್ಲಿದ್ದ ಸಮಯ. 30 ವರ್ಷದ ಯುವಕ ರಾಹುಲ್ ಗಾಂಧಿ ಅವರನ್ನು ಇನ್ನೇನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕಾದ ಸಮಯ. ಬಲರಾಮ್ ಸಿಂಗ್ ನ ಮಗಳು ಸುಕನ್ಯಾ ದೇವಿಯು ರಾಹುಲ್ ಗಾಂಧಿ ಅವರ ದೊಡ್ಡ ಅಭಿಮಾನಿ. ಉತ್ತರ ಪ್ರದೇಶದ ಅಮೇಠಿಯಲ್ಲಿರುವಂತಹ ಕಾಂಗ್ರೆಸ್ ಗೆಸ್ಟ್ ಹೌಸ್ ನಲ್ಲಿ ರಾಹುಲ್ ಗಾಂಧಿ ಮತ್ತು ಅವರ ವಿದೇಶಿ ಫ್ರೆಂಡ್ಸ್ ಗಳು ಮೋಜು ಬಸ್ತು ಮಾಡಲು ಬಂದಿರುತ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರಾದಂತಹ ಬಲರಾಜ್ ಸಿಂಗ್ ರವರಿಗೆ ಇದರ ಬಗ್ಗೆ ಮಾಹಿತಿ ದೊರೆಯುತ್ತೆ. ತಂದೆಯಿಂದ ಮಾಹಿತಿ ಪಡೆದುಕೊಂಡಂತಹ ಸುಕನ್ಯಾ ದೇವಿಯವರು ರಾಹುಲ್ ಗಾಂಧಿಯನ್ನು ಮೀಟ್ ಮಾಡಲು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತಾರೆ. ರಾತ್ರಿ 8:08 ಸಮಯಕ್ಕೆ ರಾಹುಲ್ ಗಾಂಧಿ ಅವರನ್ನು ಮೀಟ್ ಆಗಲು ಸುಕನ್ಯಾ ದೇವಿ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಸುಕನ್ಯಾ ದೇವಿಯವರು ಒಬ್ಬರೇ ರಾಹುಲ್ ಅನ್ನು ಮೀಟ್ ಆಗಲು ಕಾಂಗ್ರೆಸ್ನ ಗೆಸ್ಟ್ ಹೌಸ್ಗೆ ತಲುಪುತ್ತಾರೆ. ಸುಕನ್ಯಾ ದೇವಿಯನ್ನು ನಗುನಗುತ್ತಾ ವೆಲ್ಕಮ್ ಮಾಡಿದ ರಾಹುಲ್ ಗಾಂಧಿ ಅವರು ಲಿವಿಂಗ್ ಹಾಲ್ಗೆ ಸುಕನ್ಯಾ ದೇವಿಯನ್ನು ಇನ್ವೈಟ್ ಮಾಡುತ್ತಾರೆ. ಅವಾಗ ಸುಕನ್ಯಾ ದೇವಿಯವರ ಕಣ್ಣಿಗೆ ಮದ್ಯ ಸೇವನೆ ಮಾಡುತ್ತಿದ್ದ ರಾಹುಲ್ ಗಾಂಧಿ ಅವರ 5 ರಿಂದ 6 ವಿದೇಶಿ ಸ್ನೇಹಿತರು ಕಣ್ಣಿಗೆ ಬೀಳುತ್ತಾರೆ. ಫ್ರೆಂಡ್ಲಿ ಆಗಿದ್ದ ರಾಹುಲ್ ಗಾಂಧಿ ಅವರು ಸುಕನ್ಯಾ ದೇವಿಗೆ ಮದ್ಯಪಾನವನ್ನು ಆಫರ್ ಮಾಡ್ತಾರೆ. ಆದ್ರೆ ಸುಕನ್ಯಾ ದೇವಿಯವರು ಇದಕ್ಕೆ ನಿರಾಕರಿಸುತ್ತಾರೆ. ಅದಾದ ನಂತರ ಅಲ್ಲಿ ನಡೆದಿದ್ದೇ ಬೇರೆ. ರಾಹುಲ್ ಮತ್ತು ರಾಹುಲ್ ಗಾಂಧಿಯ 6 ಸ್ನೇಹಿತರು ಒಟ್ಟಿಗೆ 7 ಜನ ಸೇರಿ ಒಬ್ಬಂಟಿಯಾಗಿದ್ದ ಸುಕನ್ಯಾ ದೇವಿಯನ್ನು ನಶಾಮತ್ತರಾದ ರಾಹುಲ್ ಗಾಂಧಿ ಮತ್ತು ಅವರ ಸ್ನೇಹಿತರು ಸೇರಿ ಅತ್ಯಾಚಾರ ಮಾಡುತ್ತಾರೆ. ತದನಂತರ ರಾಹುಲ್ ಗಾಂಧಿ ಅವರು ಸುಕನ್ಯಾ ದೇವಿಗೆ 50,000 ರೂಪಾಯಿ ನಗದನ್ನು ಕೊಟ್ಟು ಇಲ್ಲಿ ನಡೆದಂತಹ ಘಟನೆಯನ್ನು ಯಾರ ಬಳಿಯೂ ಬಾಯಿ ಬಿಡದಂತೆ ಹಾಕುತ್ತಾರೆ. ನಗದು ಹಣವನ್ನು ಅಕ್ಸೆಪ್ಟ್ ಮಾಡಿದ ಸುಕನ್ಯಾ ದೇವಿ ಅಲ್ಲಿಂದ ಅಳುತ್ತಾ ಚೀರಾಡುತ್ತಾ ಮನೆಗೆ ಬರ್ತಾಳೆ. ತಂದೆ ಬಲರಾಮ್ ಸಿಂಗ್ಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ. ಕಾಂಗ್ರೆಸ್ನ ಒಳಗೂ ಹೊರಗೂ ಅರಿತಿರುವ ಬಲರಾಜ್ ಸಿಂಗ್ ರವರಿಗೆ ತಾವುಗಳು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯ ವಿರುದ್ಧ ಎಷ್ಟೇ ಫೈಟ್ ಮಾಡಿದ್ರು ಇದಕ್ಕೆ ಯಾವುದೇ ರೀತಿಯ ನ್ಯಾಯ ಸಿಗಲ್ಲ ಅಂತ ಅರಿತುಕೊಂಡ ಬಲರಾಜ್ ಸಿಂಗ್ ಅವರು ಮಗಳನ್ನು ಗದರಿಸಿ ಈ ವಿಷಯವನ್ನು ಅಲ್ಲೇ ಮರೆತು ಬಿಡುವಂತೆ ಹೇಳುತ್ತಾರೆ. ಆದ್ರೆ ಸುಕನ್ಯಾ ದೇವಿಯ ತಾಯಿ ಮಾತ್ರ ಇದಕ್ಕೆ ಒಪ್ಪುವುದಿಲ್ಲ. ಅತ್ಯಾಚಾರಕ್ಕೊಳಗಾದ ಸುಕನ್ಯಾ ದೇವಿಯು ಸುಮ್ಮನೆ ಕೂರಲ್ಲ ಅಂತ ಅಂದಾಜಿದ್ದ ರಾಹುಲ್ ಗಾಂಧಿ ಅವರು ಸಂಪೂರ್ಣ ಫ್ಯಾಮಿಲಿಯನ್ನು ಧ್ವಂಸ ಮಾಡುವುದಾಗಿ ರಾಹುಲ್ ಗಾಂಧಿಯ ಚಮಚಗಳು ಸುಕನ್ಯಾ ದೇವಿಯ ಮನೆಗೆ ಬಂದು ಧಮಕಿ ಹಾಕುತ್ತಾರೆ. ರಾಹುಲ್ ಗಾಂಧಿಯ ಈ ಅನ್ಯಾಯದ ವಿರುದ್ಧ ನಾವು ನಿಂತೇ ನಿಲ್ಲುತ್ತೇವೆ ಅಂತ ಹೇಳಿ ಸುಕನ್ಯಾ ದೇವಿಯ ತಾಯಿ ಸುಮಿತ್ರಾ ದೇವಿಯವರು ಮಗಳಿಗೆ ಭರವಸೆಯನ್ನು ಕೊಡ್ತಾರೆ. ಸುಕನ್ಯಾ ದೇವಿಯ ತಾಯಿ ಸುಮಿತ್ರಾ ದೇವಿಯು ಮಗಳನ್ನು ಕರೆದುಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲು ಹೋಗ್ತಾರೆ. ಗಾಂಧಿ ಪರಿವಾರದ ಮೊಮ್ಮಗನ ವಿರುದ್ಧ, ಅದರಲ್ಲೂ ದೇಶವನ್ನು ಆಡಳಿತ ಮಾಡುತ್ತಿರುವ ಪಾರ್ಟಿಯ ವಿರುದ್ಧ ಭಾರತ ದೇಶದಲ್ಲಿ ಯಾವ ಪೊಲೀಸ್ ಸ್ಟೇಷನ್ ನವರು ಕಂಪ್ಲೇಂಟ್ ತೆಗೆದುಕೊಳ್ಳಲು ಧೈರ್ಯ ಮಾಡ್ತಾರೆ ಹೇಳಿ? ಸುಮಿತ್ರಾ ದೇವಿ ಮತ್ತು ಸುಕನ್ಯಾ ದೇವಿಯವರನ್ನು ಪೊಲೀಸ್ ಸ್ಟೇಷನ್ ಇಂದ ಗದರಿಸಿ ವಾಪಸ್ ಕಳಿಸಲಾಗುವುದು. ಇಲ್ಲಿಗೆ ಸುಮ್ಮನಿರದ ಸುಮಿತ್ರಾ ದೇವಿಯವರು ಮಾರನೆಯ ದಿನ ಪ್ರೆಸ್ ಕಾನ್ಫರೆನ್ಸ್ ಕರೆಸುತ್ತಾರೆ. ಮೀಡಿಯಾಗಳು ಈ ಪ್ರೆಸ್ ಕಾನ್ಫರೆನ್ಸ್ ಗೆ ಬರದಂತೆ ಕೇಂದ್ರ ಸರ್ಕಾರದಿಂದ ಪ್ರೆಷರ್ ಬರುತ್ತೆ. ಸಣ್ಣ ಪುಟ್ಟ ಲೋಕಲ್ ಮೀಡಿಯಾಗಳು ಸುಮಿತ್ರಾ ದೇವಿಯವರ ಪ್ರೆಸ್ ಕಾನ್ಫರೆನ್ಸ್ಗೆ ಬರುತ್ತಾರೆ. ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿಲ್ಲದ ಆ ಸಮಯದಲ್ಲಿ ಸಣ್ಣ ಪುಟ್ಟ ಮೀಡಿಯಾಗಳು ಮಾಡಿದಂತಹ ಕವರೇಜ್ ಅನ್ನ ಹೊರಬರದಂತೆ ಕಾಂಗ್ರೆಸ್ ತಡೆಯುತ್ತೆ. ಅಲ್ಲಿಗೆ ನಿಲ್ಲದ ಸುಕನ್ಯಾ ದೇವಿಯ ತಾಯಿ ಸುಮಿತ್ರಾ ದೇವಿಯವರು ಸೋನಿಯಾ ಗಾಂಧಿ ಅವರನ್ನು ಮೀಟ್ ಮಾಡಲು ದಿಲ್ಲಿಗೆ ಹೊರಡುತ್ತಾರೆ. ಮಗ ರೇಪ್ ಆದ್ರೂ ಮಾಡ್ಲಿ, ಕೊಲೆಯಾದ್ರೂ ಮಾಡ್ಲಿ,
ಯಾವ ತಾಯಿ ತಾನೇ ತನ್ನ ಮಗನನ್ನ ಶಿಕ್ಷೆಗೆ ಗುರಿಪಡಿಸಲು ಹೋಗ್ತಾಳೆ ಹೇಳಿ? ಅದರಲ್ಲೂ ಮುಂದೆ ದೇಶವನ್ನು ಪ್ರೈಮ್ ಮಿನಿಸ್ಟರ್ ಆಗಿ ಮುನ್ನಡೆಸಬೇಕಾಗಿದ್ದಂತಹ ಮಗನ ವಿರುದ್ಧ ಕಂಪ್ಲೇಂಟ್ ತೆಗೆದುಕೊಂಡ ಬಂದಂತಹ ತಾಯಿ ಮಗಳನ್ನು ಸೋನಿಯಾ ಗಾಂಧಿ ಅವರು ಹಿಗ್ಗಾಮುಗ್ಗ ಬೈದು ಬೆದರಿಕೆ ಹಾಕಿ ಕಳಿಸ್ತಾರಂತೆ. ಅದುವೇ ಕೊನೆ. ಸೋನಿಯಾ ಗಾಂಧಿಯನ್ನು ಮೀಟ್ ಆದ ನಂತರ ಸುಕನ್ಯಾ ದೇವಿ, ಸುಮಿತ್ರಾ ದೇವಿ ಮತ್ತು ಬಲರಾಜ್ ಸಿಂಗ್ ಅವರು ಕಾಣೆಯಾಗಿದ್ದಾರಂತೆ. ಇದುವರೆಗೆ ಈ ಫ್ಯಾಮಿಲಿಯ ಇರುವಿಕೆಯ ಬಗ್ಗೆ ಮಾಹಿತಿ ಇಲ್ಲ. ಸುಕನ್ಯಾ ದೇವಿಯ ಇಂಟರ್ವ್ಯೂ ಮಾಡಿದಂತಹ ಧ್ರುಪದ್ ಎನ್ನುವ ಜರ್ನಲಿಸ್ಟ್ ಮತ್ತು ಕ್ಯಾಮರಾಮ್ಯಾನ್ ಕೂಡ ಈ ಘಟನೆಯ ನಂತರ ಕಾಣೆಯಾಗಿದ್ದಾರಂತೆ. 2011ರಲ್ಲಿ ಈ ಘಟನೆಗೆ ಮತ್ತೊಂದು ಟ್ವಿಸ್ಟ್ ಸಿಗುತ್ತೆ. ಮುಲಾಯಂ ಸಿಂಗ್ ಯಾದವ್, ಅಖಿಲೇಶ್ ಯಾದವ್ ಮತ್ತು ಅಖಿಲೇಶ್ ಯಾದವ್ ಪತ್ನಿ ಡಿಂಪಲ್ ಯಾದವ್ ಅವರ ಅಧಿಕ ಸಂಪತ್ತಿ ಮತ್ತು ಕರಪ್ಷನ್ ವಿರುದ್ಧ ಕೋರ್ಟ್ ಅಲ್ಲಿ ಕೇಸ್ ನಡೆಯುತ್ತಿತ್ತು. ಕೇಂದ್ರ ಸರ್ಕಾರವನ್ನು ಬಳಸಿಕೊಂಡು ಈ ಕೇಸಿಂದ ಮುಕ್ತಿ ಪಡೆಯಲು ಸರಿಯಾದ ಸಮಯ ಅಂತ ಹೇಳಿ ಮುಲಾಯಂ ಸಿಂಗ್ ಯಾದವ್ ರವರು ರಾಹುಲ್ ಗಾಂಧಿಯ ವಿರುದ್ಧ ರಾಜಕೀಯ ದಾಳವನ್ನು ಬೀಸುತ್ತಾರೆ. ಸಮಾಜವಾದಿ ಪಾರ್ಟಿಯ ಎಂಎಲ್ಎ ಕಿಶೋರ್ ಸಮೃದ್ಧಿ ಎನ್ನುವವರ ಮೂಲಕ 2011ರಲ್ಲಿ ರಾಹುಲ್ ಗಾಂಧಿಯ ವಿರುದ್ಧ ಮಧ್ಯಪ್ರದೇಶದ ಹೈಕೋರ್ಟ್ ನಲ್ಲಿ ಮತ್ತೊಮ್ಮೆ ಸುಕನ್ಯಾ ದೇವಿ ರೇಪ್ ಕೇಸಿನ ವಿರುದ್ಧ ತನಿಖೆ ನಡೆಸುವಂತೆ ಕಿಶೋರ್ ಸಮೃದ್ಧಿಯ ಮುಖಾಂತರ ಪಿಟಿಷನ್ ಹಾಕಲಾಯಿತು. मैंने फरवरी 2012 में लखनऊ हाईकोर्ट में पिटीशन फाइल की थी सुकन्या के बलात्कार केस को लेकर। उस दौर में आपको पता होगा कि कांग्रेस की गवर्नमेंट थी, मनमोहन सिंह देश के प्रधानमंत्री थे। ಕೋರ್ಟ್ ರಾಹುಲ್ ಗಾಂಧಿಗೆ ಆದೇಶ ಮಾಡುತ್ತೆ ಕಿಶೋರ್ ಸಮೃದ್ಧಿಯವರ ಆರೋಪಕ್ಕೆ 4 ವಾರದೊಳಗೆ ಉತ್ತರ ಕೊಡುವಂತೆ. ಆವಾಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಮತ್ತು ಮುಲಾಯಂ ಸಿಂಗ್ ಯಾದವ್ ಅವರ ನಡುವೆ ಗುಪ್ತವಾದ ಡೀಲ್ ಆಗುತ್ತೆ. ಮುಲಾಯಂ ಸಿಂಗ್ ಯಾದವ್ ಅವರ ಫ್ಯಾಮಿಲಿಯವರನ್ನು ಅಪಾರ ಸಂಪತ್ತಿ ಕೇಸ್ನಿಂದ ಹೊರತರುವ ಜವಾಬ್ದಾರಿ ಕಾಂಗ್ರೆಸ್ನವರದಾಗಿತ್ತು. ಅದೇ ರೀತಿ ರಾಹುಲ್ ಗಾಂಧಿ ಅವರನ್ನು ಸುಕನ್ಯಾ ದೇವಿ ರೇಪ್ ಕೇಸಿಂದ ಹೊರತರುವ ಜವಾಬ್ದಾರಿ ಮುಲಾಯಂ ಸಿಂಗ್ ಯಾದವ್ ಅವರದಾಗಿತ್ತು. ಆವಾಗ ಇಲ್ಲಿ ಗಜೇಂದ್ರ ಸಿಂಗ್ ಎನ್ನುವ ಮತ್ತೊಂದು ಹೊಸ ಪಾತ್ರ ಪರಿಚಯವಾಗುತ್ತೆ. गजेंद्र पाल सिंह है, अमेठी का रहने वाला। अच्छा, उसने जस्टिस ईवन सिंह के यहाँ पे एक परिवार पेश किया। ಗಜೇಂದ್ರ ಸಿಂಗ್ ಕೋರ್ಟಿಗೆ ಬಂದು ಬಲರಾಮ್ ಸಿಂಗ್ ನ ಫ್ಯಾಮಿಲಿ ಸತ್ತೋಗಿಲ್ಲ, ಬಲರಾಮ್ ಸಿಂಗ್ ಅವರು ನನ್ನ ಸಂಬಂಧಿಕರು, ಬಲರಾಮ್ ಸಿಂಗ್ಗೆ ಸುಕನ್ಯಾ ದೇವಿ ಎನ್ನುವ ಮಗಳೇ ಇಲ್ಲ, ಕಿಶೋರ್ ಸಂಬಿತ್ರೆ ಅವರು ರಾಹುಲ್ ಗಾಂಧಿಯ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಹೇಳಿ ಗಜೇಂದ್ರ ಸಿಂಗ್ ಅವರು ಬಲರಾಮ್ ಸಿಂಗ್ ಅವರ ಫ್ಯಾಮಿಲಿಯನ್ನು ಕೋರ್ಟಿಗೆ ಹಾಜರುಪಡಿಸುತ್ತಾರೆ. ಗಜೇಂದ್ರ ಪಾಲ್ ಸಿಂಗ್ ರವರು ಕೋರ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದಂತಹ ಬಲರಾಮ್ ಸಿಂಗ್ ನ ಮಗಳು ಸುಕನ್ಯಾ ದೇವಿ ಆಗಿರ್ಲಿಲ್ಲ, ಗಿರಿಜಾ ಸಿಂಗ್ ಆಗಿದ್ಲು. ಗಿರಿಜಾ ಸಿಂಗ್ ಕೋರ್ಟ್ ನಲ್ಲಿ ರಾಹುಲ್ ಪರ ಹೇಳಿಕೆಯನ್ನು ಕೊಡ್ತಾರೆ. ರಾಹುಲ್ ಗಾಂಧಿ ಅವರಿಂದ ತನಗೆ ಯಾವುದೇ ರೀತಿಯ ಅತ್ಯಾಚಾರವಾಗಿಲ್ಲವೆಂದು ಗಿರಿಜಾ ಸಿಂಗ್ ಅವರು ಕೋರ್ಟಿಗೆ ಹೇಳಿಕೆಯನ್ನು ಕೊಡ್ತಾರೆ. ಅಲ್ಲಿಗೆ ರಾಹುಲ್ ಗಾಂಧಿಯ ಮೇಲೆ ಇದ್ದ ಅತ್ಯಾಚಾರ ಪ್ರಕರಣ ರಾತ್ರೋರಾತ್ರಿ ರಫಾದಫವಾಗುತ್ತೆ. ಅದೇ ರೀತಿ ಮುಲಾಯಂ ಸಿಂಗ್ ಪರಿವಾರದ ಮೇಲಿದ್ದ ಅಪಾರ ಆಸ್ತಿಯ ಕೇಸ್ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಕಾರಿಚಾಗುತ್ತೆ. ಇಲ್ಲಿ ಸಮಾಜವಾದಿ ಪಾರ್ಟಿಯ ಎಂಎಲ್ಎ ಕಿಶೋರ್ ಸಮೃದ್ಧಿಯನ್ನು ದಾಳವಾಗಿ ಬಳಸಲಾಗಿತ್ತು. ಕಿಶೋರ್ ಸಮೃದ್ಧಿಯನ್ನು ಸಿಬಿಐ ಅವರು ಸಿಕ್ಕಾಪಟ್ಟೆ ಡ್ರಿಲ್ ಮಾಡ್ತಾರಂತೆ. ರಾಹುಲ್ ಗಾಂಧಿಯ ತಲೆಗೆ ಬಿದ್ದಂತಹ ರೇಪ್ ಆರೋಪಕ್ಕೆ ಕ್ಲೀನ್ ಚಿಟ್ ಕೊಡಲು ಸಿಬಿಐ ಅವರು ಕಿಶೋರ್ ಸಮೃದ್ಧಿಗೆ ಮೋದಿ ಮತ್ತು ಅಮಿತ್ ಶಾ ಅವರ ಹೆಸರು ಹೇಳುವಂತೆ ಸಿಕ್ಕಾಪಟ್ಟೆ ಪ್ರೆಷರೈಸ್ ಮಾಡ್ತಾರೆ. और सीबीआई का टोटल ये था कि इस पूरे मामले में नरेंद्र मोदी जी और अमित शाह शामिल हैं। ಈ ಪ್ರಕರಣದಿಂದ ಕಿಶೋರ್ ಸಮೃದ್ಧಿಯ ರಾಜಕೀಯ ಜೀವನ ಸಂಪೂರ್ಣವಾಗಿ ಧ್ವಂಸವಾಗುತ್ತೆ. ಆದ್ರೆ ಕಿಶೋರ್ ಸಮೃದ್ಧಿಯವರು ತನಗಾದ ಮೋಸದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಗಜೇಂದ್ರ ಪಾಲ್ ಸಿಂಗ್ ಪರಿಚಯಿಸಿದಂತ ಬಲರಾಮ್ ಸಿಂಗ್ ಮತ್ತು ಗಿರಿಜಾ ಸಿಂಗ್ ಏನಿದ್ದಾರೆ ಅದು ಫೇಕ್ ಫ್ಯಾಮಿಲಿ ಅಂತ ಪ್ರೂವ್ ಆಗುತ್ತೆ. जस्टिस स्वतंत्र कुमार ने 50 लाख रुपए का जुर्माना गजेंद्र पाल सिंह पे लगाया कि आपने फर्जी परिवार पेश किया। इसका मतलब है कि सुकन्या लापता है, ये साबित हो गया। ಹಾಗಾದ್ರೆ ನಿಜವಾದ ಸುಕನ್ಯಾ ದೇವಿಯ ತಂದೆ ಬಲರಾಮ್ ಸಿಂಗ್, ತಾಯಿ ಸಾವಿತ್ರಿ ದೇವಿ ಎಲ್ಲಿ ಕಾಣೆಯಾಗಿದ್ದಾರೆ? ಕಥೆಯನ್ನು ಸಿಂಪಲ್ ಆಗಿ ಹೇಳಿಕೆ ನಾನು ಚರ್ಚ್ಗಳ ಹೆಸರನ್ನು ತಗೊಂಡಿಲ್ಲ. ಗಾಜಿನ ಮನೆಯಲ್ಲಿ ಕೂತವರು ಬೇರೆಯವರ ಮನೆಗೆ ಕಲ್ಲು ಹೊಡಿಬಾರ್ದಂತೆ. 2006ರಲ್ಲಿ ನಡೆದಂತ ಈ ರೇಪ್ ಕೇಸನ್ನು 2011ರಲ್ಲಿ ಸೋನಿಯಾ ಗಾಂಧಿಯ ಮುಖಾಂತರ ಅಪಾರ ಆಸ್ತಿಯ ಕೇಸ್ ಹಾಕಿಸಿಕೊಂಡಂತಹ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಮುಲಾಯಂ ಸಿಂಗ್ ಯಾದವ್ ಅವರು ತಮ್ಮ ಮೇಲಿರುವ ಕೇಸನ್ನು ತೆಗೆದು ಹಾಕಲು ಈ ರೇಪ್ ಕೇಸನ್ನು ಮತ್ತೆ ಕೆದಗುತ್ತಾರೆ. ತಮ್ಮದೇ ಪಕ್ಷದ ಎಂಎಲ್ಎ ಆದಂತಹ ಕಿಶೋರ್ ಸಮೃದ್ಧಿಯನ್ನು ದಾಳವಾಗಿ ಬಳಸಿಕೊಂಡು ರೇಪ್ ಕೇಸ್ನ ಮರು ತನಿಖೆಗೆ
ಕೋರ್ಟ್ ಅಲ್ಲಿ ಯಾಚಿಕಾ ದರ್ಜನೆ ಮಾಡ್ತಾರೆ. ಇನ್ನು ಈ ರೇಪ್ ಕೇಸ್ ಅನ್ನು ಜಾಸ್ತಿ ಎಳೆದಾಡುವುದು ಬೇಡ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಅಖಿಲೇಶ್ ಯಾದವ್ ಮತ್ತು ಮುಲಾಯಂ ಸಿಂಗ್ ಯಾದವ್ ಅವರ ಜೊತೆ ಗಿವ್ ಅಂಡ್ ಟೇಕ್ ಡೀಲ್ ಮಾಡ್ತಾರೆ. ಆಲ್ರೆಡಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದರಿಂದ ಮತ್ತೆ ಆ ಕೇಸಿನ ದಾರಿ ತಪ್ಪಿಸಲು ಮತ್ತೊಬ್ಬ ವ್ಯಕ್ತಿಯ ಮುಖಾಂತರ ಸುಕನ್ಯಾ ದೇವಿಯ ಫೇಕ್ ಫ್ಯಾಮಿಲಿಯನ್ನು ಪ್ರೆಸೆಂಟ್ ಮಾಡ್ತಾರೆ. ಕೊನೆಗೂ ರಾಹುಲ್ ಗಾಂಧಿಯ ರೇಪ್ ಕೇಸ್ ಪ್ರೂವ್ ಆಗದೆ ಸುಪ್ರೀಂ ಕೋರ್ಟ್ ಈ ಕೇಸನ್ನ ಕೈಬಿಟ್ಟು ಕೇಸನ್ನ ಕ್ಲೋಸ್ ಮಾಡುತ್ತೆ. ಓವರ್ ಆಲ್ ಹೇಳ್ಬೇಕಾದ್ರೆ ಭಾರತ ದೇಶದಲ್ಲಿ ಹಣ ಇದ್ದವರು, ಪವರ್ ಇದ್ದವರು, ರಾಜಕೀಯ ವ್ಯಕ್ತಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ದೇಶದ ಪೊಲೀಸ್ ವ್ಯವಸ್ಥೆ, ಕಾನೂನು ವ್ಯವಸ್ಥೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಗಳನ್ನು ತಮಗೆ ಬೇಕಾದಂತೆ ಬಳಸಿಕೊಂಡು ತಮಗೆ ಬೇಕಾದಂತೆ ತೀರ್ಪನ್ನು ಕೊಡಿಸುವಲ್ಲಿ ಯಶಸ್ವಿಯಾಗುತ್ತದೆ. ಈ ಕೇಸ್ ಕೂಡ ಮತ್ತೊಮ್ಮೆ ಪ್ರೂವ್ ಮಾಡುತ್ತೆ. ಈ ಸ್ಟೋರಿಯನ್ನು ನಾನು ಗೂಗಲ್ ಮತ್ತು ಯೂಟ್ಯೂಬ್ ನಲ್ಲಿ ಅವೈಲೇಬಲ್ ಇರುವಂತಹ ಮಾಹಿತಿಯನ್ನು ಕಲೆಯಾಗಿ ಪ್ರೆಸೆಂಟ್ ಮಾಡಿದ್ದೇನೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.